ब्रिटिशांच्या कारकिर्दीत बीडी हे गाव धारवाड जिल्ह्याचे तालुका केंद्र होते. सध्या झपाट्याने विकसित होणारे बीडी गाव नागरिकांसाठी अधिक सोयीचे ठरत आहे. यासोबतच काही गावांमधील नागरिकांना तालुका केंद्रापर्यंत पोहोचण्यासाठी सुमारे 50 किलोमीटर अंतर पार करावे लागत असल्यानं भविष्यातील विकास, विशेषतः शैक्षणिक आणि सामाजिक विकासासाठी बीडीचा स्वतंत्र तालुका निर्माण होणे अत्यंत गरजेचे आहे, असे बीडी तालुका निर्मिती समितीचे अध्यक्ष विठ्ठल हिंदळकर यांनी सांगितले. शनिवारी बीडी गावातील क्रांतीवीर संगोळी रायण्णा चौकात बीडी तालुका निर्मितीसाठी बीडी तालुका लढा समिती अध्यक्ष विठ्ठल हिंदळकर यांच्या नेतृत्वाखाली विविध गावातील नेते, कन्नडप्रेमी संघटना, दलित संघटना, शेतकरी संघटना, माजी सैनिक संघटना तसेच सर्व पक्षांचे नेते व कार्यकर्ते मोठ्या संख्येने सहभागी झाले होते. त्यांनी खानापूर तहसीलदार यांच्या माध्यमातून महसूल मंत्र्यांना निवेदन सादर केले. ತಾಲೂಕು ಮಾಡೋ ಸಲುವಾಗಿ ಏನು ಹೋರಾಟ ಪ್ರಾರಂಭ ಮಾಡಿದ್ದೀವಿ. ನಮ್ಮ ಉದ್ದೇಶ ಈ ಬೀಡಿಯನ್ನು ಅಭಿವೃದ್ಧಿಪಡಿಸುವುದು, ಇಲ್ಲಿ ಯುವ ಜನಾಂಗಕ್ಕೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸುವುದು, ಇಲ್ಲಿ ಶೈಕ್ಷಣಿಕ ಇಲಾಖೆ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳನ್ನು ಸುಧಾರಿಸುವ ಮಟ್ಟಿನಲ್ಲಿ ನಾವು ಈ ಬೀಡಿಯನ್ನು ತಾಲೂಕನ್ನಾಗಿ ಘೋಷಣೆ ಮಾಡುವ ಸಲುವಾಗಿ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ನಮ್ಮ ಇಡೀ ಬೀಡಿ ಜನರ ಒಕ್ಕೊರಿನ ಒತ್ತಾಯ ಇದೆ ಮುಖ್ಯಮಂತ್ರಿಯವರ ಹತ್ರ ಹಾಗೂ ಕಂದಾಯ ಇಲಾಖೆಯ ಮಂತ್ರಿಗಳ ಹತ್ರ ನಮ್ಮೆಲ್ಲರ ಒತ್ತಾಯ ಇದೆ. ಆದಷ್ಟು ಶೀಘ್ರದಲ್ಲಿ ಈ ಬೀಡಿಯನ್ನು ತಾಲೂಕಾಗಿ ಘೋಷಣೆ ಮಾಡಬೇಕಂತ ಹೇಳಿ ಈ ಮಾಧ್ಯಮದ ಮುಖಾಂತರ ಮುಖ್ಯಮಂತ್ರಿಯಲ್ಲಿ ಮನವಿ ಸಲ್ಲಿಸ್ತಾ ಇದ್ದೀವಿ. आंदोलनात बोलताना कर्नाटक रक्षण वेदिकेचे सचिव आरोग्यप्पा पादनकट्टी म्हणाले की बीडी भागातील ग्रामस्थांना स्वतंत्र बीडी तालुका झाल्यास खूपच सोय होईल, कारण तालुक्यातील शेवटच्या गावाहून खानापूर केंद्रापर्यंत पोहोचण्यासाठी 50 किलोमीटर अंतर पार करावे लागते. ನಮಸ್ಕಾರ. ನಮ್ಮ ಬೀಡಿ ಭಾಗದ ಎಲ್ಲ ನಾಗರಿಕರ ಒಂದು ಬಹುದಿನಗಳ ಕನಸು ಬೀಡಿಯನ್ನು ತಾಲೂಕಾಗಿ ರಚನೆ ಮಾಡಬೇಕಂತೇಳಿ ಬಹಳ ದಿನಗಳಿಂದ ಪ್ರಯತ್ನ ನಿರಂತರವಾಗಿ ನಡೀತಾ ಇತ್ತು. ನಾವು ಬಹಳಷ್ಟು ದಿನಗಳಿಂದ ಪ್ರಯತ್ನದಲ್ಲಿದ್ದರೂ ಕೂಡ ದಾಖಲಾತಿಗಳನ್ನು ಸಂಗ್ರಹಿಸುವುದರಲ್ಲಿ ನಿರತರಾಗಿದ್ವಿ. ಇದೀಗ ನಾವು ದಾಖಲಾತಿಗಳನ್ನು ಸಂಗ್ರಹಿಸಿಕೊಂಡು ಬೀಡಿ ಈ ಮುಂಚೆ 1831ವರೆಗೂ ಕೂಡ ತಾಲೂಕಾಗಿತ್ತು ಅನ್ನುವಂಥ ಮಾಹಿತಿಗಳನ್ನು ಹಾಗೂ ಎಷ್ಟು ಹಳ್ಳಿಗಳು ಸೇರಿದ್ವು ಏನೇನು ಅನ್ನುವಂಥ ಒಂದು ಮಾಹಿತಿಗಳನ್ನು ಸಂಗ್ರಹಿಸಿ ನಾವು ಬೀಡಿ ತಾಲೂಕು ರಚನೆಗೆ ಹೋರಾಟ ಸಮಿತಿಯನ್ನು ರಚನೆ ಮಾಡಬೇಕಂತ ನಿರ್ಧಾರ ಮಾಡಿದ್ವಿ. ಆದರೆ ಎಲ್ಲ ಜನತೆಗೆ ಮೊದಲು ತಿಳಿಸಬೇಕು ಅನ್ನೋ ನಿಟ್ಟಿನೊಳಗೆ ಮೊದಲು ಹೋರಾಟವನ್ನು ಮಾಡಿ ಆಮೇಲೆ ಒಂದು ತಾಲೂಕು ರಚನಾ ಕಮಿಟಿಯನ್ನು ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಮೊದಲನೇ ಬಾರಿಗೆ ಬೀಡಿ ತಾಲೂಕು ರಚನೆಗೆ ಆಗ್ರಹಿಸಿ ಹೋರಾಟವನ್ನು ಮಾಡಿದ್ದೀವಿ. ಈ ಹೋರಾಟ ಅತ್ಯಂತ ಯಶಸ್ವಿಯಾಗಿ ಬಹಳಷ್ಟು ಜನ ನಮಗೆ ಬೆಂಬಲವನ್ನು ಸೂಚಿಸಿದರು. ಈ ಒಂದು ಅಭೂತಪೂರ್ವವಾಗಿರುವಂಥ ಹೋರಾಟ ಇನ್ನು ಕೆಲವೇ ದಿನಗಳಲ್ಲಿ ಬೀಡಿ ತಾಲೂಕಾಗೋದರಲ್ಲಿ ಸಂಶಯವಿಲ್ಲ. ಇದೇ ರೀತಿ ಎಲ್ಲರೂ ಕೂಡ ಬೆಂಬಲವನ್ನು ಸೂಚಿಸಿ ಎಲ್ಲರೂ ಹೋರಾಟದಲ್ಲಿ ಭಾಗಿಯಾಗಿದ್ದಲ್ಲಿ ಸರ್ಕಾರ ಕೂಡ ಎಚ್ಚೆತ್ತುಕೊಂಡು ಈ ಹೋರಾಟ ಉಗ್ರ ರೂಪವನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂಚೆನೇ ಸರ್ಕಾರ ಗಂಭೀರವಾಗಿ ಇದನ್ನು ಪರಿಗಣಿಸಿ ಈ ಬೀಡಿಯನ್ನು ತಾಲೂಕಂತ ಘೋಷಣೆ ಮಾಡಬೇಕಂತ ನಮ್ಮ ಒತ್ತಾಯ ಇದೆ. या आंदोलनात ज्येष्ठ नागरिक मल्लिकार्जुन इनामदार, बीडी तालुका रचना समिती अध्यक्ष विठ्ठल हिंदळकर, काँग्रेस नेते आणि लिंगनमठ ग्रामपंचायत अध्यक्ष काशीम हट्टीकोळी आणि इतर मान्यवर उपस्थित होते. प्रसन्न कुंभार, KMM मराठी, खानापूर.